ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಯಾವ್ಯಾವ ವಿದ್ಯಾರ್ಥಿಗಳು ಮಾರ್ಚ್ ಏಪ್ರಿಲಲ್ಲಿ ನಡೀತಕ್ಕಂತಹ SSLC ಫೈನಲ್ ಎಕ್ಸಾಮ್ ಬರೆಯೋದಕ್ಕಿದ್ದೀರೋ ಅವರೆಲ್ಲರಿಗೂ ಸಹ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ನವರು ಫೈನಲ್ ಎಕ್ಸಾಮ್ ಟೆಂಟೇಟಿವ್ ಟೈಮ್ ಟೇಬಲನ್ನು ಇಂದು ಬಿಡುಗಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಹಾಗಾದರೆ ಟೆಂಟೇಟಿವ್ ಟೈಮ್ ಟೇಬಲ್ ಯಾವ ರೀತಿ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಟೈಮ್ ಟೇಬಲ್ ಬದಲಾವಣೆಯೂ ಕೂಡ ಆಗ್ಬೋದು. ಇದು ನಿಮ್ಮ ಟೆಂಟೇಟಿವ್ ಟೈಮ್ ಟೇಬಲ್. ಹಾಗಾದರೆ ಟೈಮ್ ಟೇಬಲ್ ಪ್ರಕಾರ ನಿಮ್ಮ ಎಕ್ಸಾಮ್ ಯಾವತ್ತಿಂದ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮಾರ್ಚ್ 20ರಿಂದ ಸ್ಟಾರ್ಟ್ ಆಗುತ್ತೆ. ಅದು ಥರ್ಸ್ಡೇ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್, NCERT ಮತ್ತು ಸಂಸ್ಕೃತ್. ಯಾರ್ಯಾರು ಫಸ್ಟ್ ಲ್ಯಾಂಗ್ವೇಜ್ ಯಾವುದನ್ನು ತೆಗೆದುಕೊಂಡಿದ್ದೀರೋ ಅದನ್ನು ನೋಡಿ. ಹಾಗೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ ಪೇಪರ್ ಇರುತ್ತೆ. 3 hours ಪೇಪರ್ ಇರುತ್ತೆ. 3 hours 15 minutes ಇರುತ್ತೆ. ಹಾಗೆಯೇ ಮಾರ್ಚ್ 21 ಫ್ರೈಡೇ ಎಕ್ಸಾಮ್ ಇರಲ್ಲ. ಹಾಗೆಯೇ ಮಾರ್ಚ್ 22 ಸ್ಯಾಟರ್ಡೇ ನಿಮಗೆ ಕೋರ್ ಸಬ್ಜೆಕ್ಟ್ ಅಂದರೆ ಸೋಷಿಯಲ್ ಸೈನ್ಸ್ ಇರುತ್ತೆ. ಅದರ ಟೈಮಿಂಗ್ಸ್ ಕೂಡ ನೋಡ್ಕೊಳ್ಳಿ, ಮಾರ್ಕ್ಸ್ ನೋಡ್ಕೊಳ್ಳಿ ನೀವು. ಹಾಗೆ ಮಾರ್ಚ್ 24 ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದೀರೋ ಅದನ್ನು ನೋಡ್ಕೊಳ್ಳಿ. ಮಾರ್ಚ್ 25 ಮತ್ತು ಮಾರ್ಚ್ 26 ಹಾಲಿಡೇ ಇರುತ್ತೆ, ಎಕ್ಸಾಮ್ ಇರಲ್ಲ. ಹಾಗೆ ಮಾರ್ಚ್ 27 ಥರ್ಸ್ಡೇ ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಥವಾ ಸೋಷಿಯಾಲಜಿ ಯಾರು ಯಾವುದನ್ನು ತೆಗೆದುಕೊಂಡಿದ್ದೀರೋ ನೋಡ್ಕೊಳ್ಳಿ. ಹಾಗೆ ಮಾರ್ಚ್ 28 ಎಕ್ಸಾಮ್ ಇರಲ್ಲ, ಫ್ರೈಡೇ. ಮಾರ್ಚ್ 29 ಸ್ಯಾಟರ್ಡೆ ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಹಿಂದಿ, NCERT ಹಿಂದಿ, ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ್, ಕೊಂಕಣಿ, ತುಳು. ನಿಮ್ಮದು ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ನೋಡ್ಕೊಳ್ಳಿ. ಹಾಗೆ NSQF ಅವ್ರದ್ದು ಸಬ್ಜೆಕ್ಟ್ ಯಾವ್ಯಾವುದು ಇರುತ್ತೆ ಅದನ್ನು ನೋಡ್ಕೊಳ್ಳಿ. ಹಾಗೆಯೇ ಮುಂದೆ ಏಪ್ರಿಲ್ 1 ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಇನ್ ANSI ಹಾಗೆ ಎಕನಾಮಿಕ್ಸ್ ಇಷ್ಟಿರುತ್ತೆ. ಯಾರಿಗೆ ಯಾವ ಸಬ್ಜೆಕ್ಟ್ ಅನುಗುಣ ಆಗುತ್ತೋ ನೋಡ್ಕೊಳ್ಳಿ. ಹಾಗೆಯೇ ಏಪ್ರಿಲ್ 2 ವೆನ್ಸ್ಡೇ ಕೋರ್ ಸಬ್ಜೆಕ್ಟ್ ಇರುತ್ತೆ. ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಹಿಂದೂಸ್ತಾನಿ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್. ಇಷ್ಟು ನಿಮ್ಮ ಫೈನಲ್ ಎಕ್ಸಾಮ್ನ ಟೈಮ್ ಟೇಬಲ್. ವಿದ್ಯಾರ್ಥಿಗಳೇ, ಕನ್ನಡದ ಟೈಮ್ ಟೇಬಲ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯಮಾಡಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ಗೆ ಯಾರ್ಯಾರು ಇದ್ದೀರೋ ಅವರೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.